ನಮಸ್ಕಾರ KF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಶುರು ಮಾಡಿ 2019 ನಿಮಗೆ ಗೊತ್ತಿರಂಗೆ ಮೊಬೈಲಲ್ಲೇ ವಿಡಿಯೋ ಮಾಡ್ತಾ ಇದ್ದೆ. ಆಮೇಲೆ ಈ ಆಕ್ಷನ್ ಕ್ಯಾಮ್ರಾಗಳು ತಗೊಂಡು ಇದರಲ್ಲೇ ಮೇಂಟೈನ್ ಮಾಡ್ಕೊಂಡು ಇಷ್ಟು ದಿನ ಬಂದೆ. ಆದರೆ ನಾನು ಎಲ್ಲೂ ಕೂಡ ಒಂದು ಭಾಗದಲ್ಲೂ ಕ್ಯಾಮ್ರಾ ತಗೋಬೇಕು ಇದಕ್ಕೆ ಅಂತ ಸಪ್ರೇಟ್ ಆಗಿ ಅನ್ನೋ ತಲೆನಲ್ಲೇ ಬಂದಿರಲಿಲ್ಲ. ಕ್ಯಾಮ್ರಾ ಅಂತಂದರೆ ಅದು ತುಂಬ ದೊಡ್ಡದು, ಅದು ಯಾತಕ್ಕೆ ತಗೋಬೇಕು ಬೇಡ ಅಂತಂದ್ಬಿಟ್ಟು ಆ ಥರ ಯೋಚನೆ ಮಾಡ್ತಾ ಇದ್ದೆ. ನಾವು ಕಾಂಟೆಂಟ್ ಅಂತಂತಂದರೆ ಅದರಲ್ಲಿ ವಿಚಾರ ವಿನಿಮಯ ಇದೇ ಮುಖ್ಯ ಆಗುತ್ತೆ ಅನ್ನೋ ಥರ ಅಂದ್ಕೊಂಡಿದ್ದೆ. ಹೌದು, ಒಂದು ಕಡೆಗೆ ಕಂಟೆಂಟು ಇಂಪಾರ್ಟೆಂಟ್ ಆಗುತ್ತೆ, ಆದರೆ ಅದರ ಜೊತೆಗೆ ಕ್ವಾಲಿಟಿನೂ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳಕ್ಕೆ ನನಗೆ ಇಷ್ಟು ವರ್ಷ ಆಯಿತು. ನಿಮ್ಗೆ ಗೊತ್ತಿರೋಂಗೆ ನಾನು ಈ ಆಕ್ಷನ್ ಕ್ಯಾಮ್ರಾಗಳೆಲ್ಲ ತಗೋತಾ ಇದ್ದೆ, GoPro ಮತ್ತು ಈ DJI ಮತ್ತು ಡ್ರೋನು ಇಂಥದ್ದೆಲ್ಲ ತೊಗೊಂಡಿದ್ದೀನಿ. ಸೊ ಏನಕ್ಕೆ ಅಂತಂದರೆ ಅದು ಮೋಟೋ ವ್ಲಾಗ್ ಮಾಡೋಕ್ಕೆ ಆಕ್ಷನ್ ಕ್ಯಾಮ್ರಾ ಬೇಕು, ಡ್ರೋನು ನಾನು ಹಿಂಗೆ ಹೋಗ್ತಾ ಇದ್ರೆ ಈ ಥರದ್ದೊಂದು ಆ್ಯಂಗಲ್ ಬೇಕು, ಇವೆಲ್ಲ ಯೋಚನೆ ಮಾಡಿದ್ದೆ ಹೊರತು ಎಲ್ಲೂ ಒಂದು ಕಡೆನೂ ಯೋಚನೆ ಮಾಡಲಿಲ್ಲ ನಾನು ಈ ಥರ ಕೂತ್ಕೊಂಡು ಮಾಡೋ ವೀಡಿಯೋ, ಈ ಥರ ಬ್ಯಾಕ್ಗ್ರೌಂಡು ಇವೆಲ್ಲ ಇತ್ತು ಅಂತಂದಾಗ ನಾನು ಒಳ್ಳೆ ಒಂದು ಕ್ಯಾಮ್ರಾದಲ್ಲಿ ಅಂದರೆ DSLR ಟೈಪ್ ಕ್ಯಾಮ್ರಾದಲ್ಲಿ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದೇ ಇರಲಿಲ್ಲ. ಆದರೆ ಈಗ ನನಗದು ಬಂದು ಫೈನಲಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನನಗೊಂದು ಕ್ಯಾಮ್ರಾನ ತೊಗೋಬೇಕು ಅಂತ. ಆ್ಯಕ್ಚುಲಿ ನಾವು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಕಾರಲ್ಲಿ ಹೋದರೆ ಲೇಟ್ ಆಗುತ್ತೆ ಅಲ್ಲ. ಆಮೇಲೆ ನಾವು ಹೋದ್ಮೇಲೆ ಒಟ್ಗಿಟ್ಟು ಅಲ್ಲ ಲಾಕ್ ಮಾಡ್ಕೊಂಬಿಟ್ರೆ ಅಂತ ನಾನು ನೋಡಿ ಇನ್ನೂ 27 ನಿಮಿಷ ತೋರಿಸ್ತೈತೆ. ಆ್ಯಕ್ಚುಲಿ ನಮ್ಮ ವಿನಯ್ ಹೇಳೋ ಟೈಮಿಗೆ ಕರೆಕ್ಟಾಗಿ ಬರೋಲ್ಲ, ಫುಲ್ಲು ಲೇಟ್ ಮಾಡ್ಕೊಂಡು ಬರ್ತಾನೆ. ಒಟ್ಟು ಬರ್ತಾನೆ ಅದಂತೂ ಫಿಕ್ಸು. ಆದರೆ ಬರ್ತೀಯ 8 ಗಂಟೆ 18 ನಿಮಿಷ ಆಗಿದೆ, 8:15 ಸ್ಟೋರು ಲಾಕ್ ಆಗ್ತಾ ಇದೆ. ಸೊ ಈಗ ನಮ್ಗೆ ಹೆಂಗಾಗ್ತಿದೆ ಅಂತಂದರೆ ಫೋಮೋ ಕ್ರಿಯೇಟ್ ಆಗ್ತಾ ಇದೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟು. ನನಗೆ ಆ ವರ್ಡೇ ಗೊತ್ತಿರಲಿಲ್ಲ. ಇತ್ತೀಚೆಗೆ ನಾನು ಅದೆಲ್ಲ ಕಲ್ತಂಗಾಗಿದೆ. ಈಗ ನನಗೇನು ಖುಷಿ, ಲಾಕ್ಗಳು ಚೆನ್ನಾಗಿ ಬರಲಿ. ಈಗ ನೆಕ್ಸ್ಟ್ ಹೆಂಗಿದ್ರು ನಾನು ವಿನಿ ಇನ್ನೊಂದು ಎಕ್ಸ್ಪೆಡಿಷನ್ ಮಾಡ್ತೀವಲ್ಲ, ಅದು ಇನ್ನೊಂದು ಸ್ವಲ್ಪ ನೀಟಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ. ಅಂದರೆ ಅಪ್ಪ ಹಾಕಿದ ಆಲದ ಮರ ಅಂತ ಅದೇ ಮೊಬೈಲಲ್ಲಿ ಇನ್ನೂ ಎಷ್ಟು ದಿನ ಅಂತ ಮಾಡ್ಕೊಂಡು ಕೂತಿರಲಿ. ಮೊಬೈಲೇ ಕ್ಯಾಮ್ರಾನೇ. ನಾನಂತೂ ಈ ವಾರ ಪಾರ ಅವೆಲ್ಲ ನೋಡೋದೇ ಇಲ್ಲ. ಯಾವ ವಾರ ಆದರೂ ಎಲ್ಲವೂ ಒಳ್ಳೆ ದಿನ ಅನ್ನೋ ಥರ ನಂಬೋ ಪಾರ್ಟಿ ನಾನು. ಸೊ ಹಂಗಾಗಿ ಶನಿವಾರ ನೈಟ್ ಟೈಮಲ್ಲಿ ತಗೋತಾ ಇದ್ದೀನಿ, ದೇವರು ಒಳ್ಳೇದು ಮಾಡಲಿ ಅಷ್ಟೇ. ಅಂತ ಟ್ರಾಫಿಕ್ ಇಲ್ಲ, ಆರಾಮಾಗಿ ಖಾಲಿಯಾಗಿದೆ. ಒಳ್ಳೆ ಪೀಕ್ ಅವರಲ್ಲಿ ಬಂದಿದ್ರೆ ಇಲ್ಲೆಲ್ಲ ಓಡ್ಸೋಕೆ ಹೋಗ್ತಾ ಇರಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಇರ್ತಿತ್ತು. ಸೊ ಕರೆಕ್ಟಾಗಿ 8:29 ನಿಮಿಷಕ್ಕೆ ಬರ್ತಾಯಿದ್ದೀವಿ ಇವಾಗ ಲೊಕೇಶನ್ಗೆ. ಒಳ್ಳೆ ನೆನಪುಳ್ಕೊಳತ್ತೆ ನನಗೆ, ಈ ಥರ ಕ್ಯಾಮ್ರಾ ತಗೊಳಕ್ಕೆ ಬಂದಿದ್ದೆ, ಇಂಥ ಟೈಮಲ್ಲಿ ಬಂದಿದ್ದೆ ಅಂತ. ಅಣ್ಣ ಅಲ್ಲ ನಾವೇನು ಹೇಳಲಿಲ್ಲ ನಿಮಗೆ. ಫಾಸ್ಟಾಗಿ ಹೋಗಿ ಸಿಗ್ನಲ್ ಬಿಟ್ಟರೆ ನಿಂತ್ಕೋಬೇಡಿ ಅಂತ ಹೇಳಿದ್ದು. ನಿಮ್ಗೆ ಏನು ಹೇಳಿದ್ವಿ ನಾವು? ಬೆಂಗಳೂರಲ್ಲಿ ಎಲ್ಲ ಜಗಳಕ್ಕೆ ಕಾಯ್ತವ್ರೆ, ಮತ್ತು ಹೋಗ್ಬೇಕು. ಸಿಗ್ನಲ್ ಬಿಟ್ಟರು ನಿಂತ್ಕೊಂಡ್ರೆ ಹಂಗೆ ಒಂದು ಸ್ವಲ್ಪ ಬಾಡಿ ಬರ್ಸ್ಕೊಂಡು ಎಸ್. ಸೊ ಇವಾಗ ಬಂದಿದ್ದೀವಿ ಶಾಪ್ಗೆ, ನೋಡೋಣ ವಿನಿ ಎಷ್ಟಕ್ಕೆ ಮಾಡಿಸ್ಕೊಡ್ತಾನೆ ಅಂತ. DJ ಐತೆ ವಿನಿಲಿ, DJ ಐತೆ. ಹಾಂ, ZV ಆಲ್ರೆಡಿ ನಾವು ತೆಗೋಬೇಕಾಗಿರ್ತಕ್ಕಂಥ ಮಾಡಲ್ನ ಆಲ್ರೆಡಿ ಇಟ್ಟಿದ್ದೀವಿ ಇಲ್ಲಿ. ಯಾವುದು ವಿನಿದು ಮಾಡಲ್ಲ? ಸೋನಿ ZV-E1. ಎಸ್, ಸೋನಿ ZV-E1 ಅಂತ. ಸೊ ಇದು ಎಸ್ಪೆಷಲಿ ಫಾರ್ ಯಾರಿಗೆ ಅಂತಂದರೆ ಈ ವ್ಲಾಗಿಂಗ್ ಎಲ್ಲ ಮಾಡೋಂಥ ನಮಗೆ. ಸೊ ಈಗ ನಾನೀಗ DJI ಕ್ಯಾಮ್ರಾ ಇಟ್ಕೊಂಡಿದ್ದೇನಲ್ವಾ, ಸೊ ಆಕ್ಷನ್ ಕ್ಯಾಮ್ರಾ ಆ ಥರದಲ್ಲೇ ಒಳ್ಳೆ ಕ್ವಾಲಿಟಿಗೆ ಬರಬೇಕು ಅಂತಂದರೆ ಚಿಕ್ಕ ಬಾಡಿನಲ್ಲಿ ಫುಲ್ ಫ್ರೇಮ್ ಸೆನ್ಸರ್ ಇರ್ತಕ್ಕಂಥ ಒಂದು ಅದ್ಭುತವಾದ ಕ್ಯಾಮ್ರಾ. ಸೊ ಫುಲ್ಲೆಲ್ಲ R&D ಮಾಡಾದ್ಮೇಲೆ ಸೊ ಆ್ಯಕ್ಚುಲಿ ನಮ್ಗೆ ಇಲ್ಲಿ ಬೆಸ್ಟ್ ಪ್ರೈಸಲ್ಲೇ ಸಿಕ್ತು ಬ್ರೋ. ಇದನ್ನು ಅಲ್ಲಿ ಇಲ್ಲಿ ಹುಡುಕ್ಸಿ ಪಾಪ 2 ದಿನ ಹುಡುಕಿದ್ರಾ? ಹಾಂ, ಎಸ್ ಬ್ರೋ. ನಿಮ್ಮ ಹೆಸರು? ವಿಶಾಲ್ ಅಂತ. ಥ್ಯಾಂಕ್ ಯು ವಿಶಾಲ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟು ಹೇಳ್ತಾ ಅನ್ಬಾಕ್ಸ್ ಶುರು ಮಾಡೋಣ. ಏನಕ್ಕೆ ಈ ಥರ ಫುಲ್ ಫ್ರೇಮು ಅಲ್ವಾ? ಇದು APS-C ಸೆನ್ಸರು. ಏನು ಆ್ಯಕ್ಚುಲಿ ಡಿಫ್ರೆನ್ಸ್ ಏನು ಬ್ರೋ ಇದಕ್ಕೆ? ಕ್ರಾಪ್ ಸೆನ್ಸರ್ ಅಂತ. ಓಕೆ, ಇದು ಬಂದ್ಬಿಟ್ಟು ಫುಲ್ ಫ್ರೇಮ್ ಅಂತ ತಗೊಳ್ತೀವಿ. ಇದು ಫುಲ್ ಫ್ರೇಮು. ಓಕೆ, ಇದು ಮೊಬೈಲ್ ಸೆನ್ಸರ್. ಹಾಂ, ಮೊಬೈಲಲ್ಲಿ ನಾವು ಇದು ಮಾಡ್ತೀವಲ್ಲ ಅದರಲ್ಲಿ. ಆಮೇಲೆ ಪವರ್ ಶೇರ್. ಓಕೆ. ಸೊ ಬರೋ ಕಸ್ಟಮರ್ಗೆ ಈ ಥರ ಇರುತ್ತೆ ನಿಮ್ಮ ಕ್ಯಾಮ್ರಾದಲ್ಲಿ ಅಂತ ತೋರ್ಸೋಕ್ಕೆ ಒಂದು ಮಾಡಲ್ ಇಟ್ಟಿದ್ದೀರಾ. ಈಗ ಅಂತಾರೆ ಗೊತ್ತಾ, ಮೊಬೈಲ್ ನೆಕ್ಸ್ಟ್ DSLR ಬೇಡ ಅಂತಲ್ಲ, ಹಂಗೆ ನಾನು ಆ್ಯಕ್ಚುಲಿ ಹಂಗೆ ಅಂದ್ಕೊಂಡಿದ್ದೆ, ಮೊಬೈಲೇ ಬೆಸ್ಟು ಅಂತ. ಬಟ್ ಇಲ್ಲ, ಮೊಬೈಲ್ ಬಂದ್ಬಿಟ್ಟು ಸೆನ್ಸರ್ ಇದರಲ್ಲಿ 200 ಮೆಗಾಪಿಕ್ಸೆಲ್ ಕೊಟ್ಟರು, ಇದರಲ್ಲಿ 10 ಮೆಗಾಪಿಕ್ಸೆಲ್ ಕೊಟ್ಟರು. ಡಿಫ್ರೆನ್ಸು ಅಂದರೆ ಇದರಲ್ಲಿ ಮೆಗಾಪಿಕ್ಸೆಲ್ ಕಮ್ಮಿ ಇದ್ರೂ ಬಿಕಾಸ್ ಆಫ್ ಸೆನ್ಸರ್ ಜಾಸ್ತಿ ಸೈಜು, ಅಲ್ಲಿ ಕ್ವಾಲಿಟಿ ಸಂಭವ ಇದರಲ್ಲಿ ಚೆನ್ನಾಗೇ ಬಂದೇ ಬರುತ್ತೆ. ಆ್ಯಕ್ಚುಲಿ ನಾನು ಇಷ್ಟು ದಿನ ಅಂದ್ಕೊಂಡಿದ್ದು ಅದೇನೆ, ಇಷ್ಟು ಲಕ್ಷ ಕೊಟ್ಟು ಮೊಬೈಲ್ ತಗೊಂಡಿದ್ದೀವಿ, ಇದರಲ್ಲೇ ಕ್ಯಾಮ್ರಾ ಬರುತ್ತೆ, ಯಾಕೆ ಹೋಗಬೇಕು ನಾನು? ಆಮೇಲೆ ಇದು 100 MB 200 MP ಅಂತೆಲ್ಲ ಇರುತ್ತಲ್ಲ, ಸಾಕು ಅದೇ ಅಂತ. ಬಟ್ ಎಲ್ಲ ವ್ಲಾಗ್ಗಳು ಅವೆಲ್ಲ ಬೇರೆಯವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ಅವ್ರು ಯೂಸ್ ಮಾಡ್ತಾ ಇರೋದು ಕ್ಯಾಮ್ರಾ ಅಂತ. ಎಸ್ಪೆಷಲಿ ನಾನು ಇನ್ಸ್ಪೈರ್ಡ್ ಆಗಿದ್ದು ಯಾರಿಂದ ಅಂತಂದರೆ ಅಂಕಿತ್ ಭಾಟಿಯಾ ಫಿಲಮ್ಸ್
ಸೊ ಅವರ ನ್ಯಾಚುರಲ್ ವ್ಲಾಗ್ಸ್ಗಳನ್ನ ನೋಡ್ತಾ ಇರ್ತೀನಿ. ಸೊ ಅದರಿಂದ ಇನ್ಸ್ಪೈರ್ ಆಗಿ ಅವರೇ ಸಜೆಸ್ಟ್ ಮಾಡಿದ್ದು ಆ್ಯಕ್ಚುಲಿ ಈ ಕ್ಯಾಮ್ರಾ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು ಈಗ ಬಿಗಿನರ್ ಆಗಿ ಕ್ರಿಯೇಟರ್ಸ್ ಆಗಿದ್ದರೆ ತಗೊಳ್ಳೋಕ್ಕೆ ಅಂತ. ಸೊ ಅದಕ್ಕೆ ಇವಾಗ ಅನ್ಬಾಕ್ಸ್ ಮಾಡೇ ಬಿಡೋಣ. ವಿತ್ ಕಿಟ್ ಲೆನ್ಸ್ ಬರ್ತಾ ಇದೆ ಅಂತಂದರೆ ಕ್ಯಾಮ್ರಾ ಜೊತೆಗೆ ಕಿಟ್ಟು, ಓಕೆನಾ. ಸೊ ಇದ್ರ ಆಲ್ಮೋಸ್ಟ್ MRP ಪ್ರೈಸ್ ಬಂದ್ಬಿಟ್ಟು 2,40,000 ಇದೆ. ಸೊ ಓಪನ್ ಮಾಡೋಣ. ಹೆಂಗಣ್ಣ ಓಪನ್ ಹಿಂಗೇನಾ? ಹಾಂ, ಪೇಮೆಂಟ್ ಆಗಿದೆಯಾ ನೋಡು, ಚೆಕ್ ಮಾಡ್ಕೊ ಒಂದ್ಸಲ. ಆಗಿರಬೇಕು 95 ಅಲ್ವಾ? ಆಗಿದೆ. ಡನ್ನಾ? ಪೇಮೆಂಟ್ ಆಗದೆ ಹಂಗೆ ಓಪನ್ ಮಾಡೋಂಗಿಲ್ಲ ಅಲ್ಲ? ಮಾಡಂಗಿಲ್ಲ ಅವ್ರ ರೂಲ್ಸು. ಮತ್ತಿದೆ ಪ್ರಾಬ್ಲಮ್ ಮಾತ್ರ ಬೇಡ ಗಿಡ ಅಂದ್ಬಿಟ್ರೆ ಅದಕ್ಕೆ ಅಕೌಂಟ್ ಇಟ್ಬಿಟ್ಟಿರ್ತೀನಿ ಮನೇಲಿ. ಇದ್ರ ಜೊತೆಗೆ ನಾವು ಇನ್ನೇನು ತಗೋತಾ ಇದ್ದೀವಿ ಆ್ಯಕ್ಚುಲಿ ನೋಡಿ, ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ZV-E1 ವ್ಲಾಗ್ ಟು ಯುವರ್ ಫುಲ್ ಪೊಟೆನ್ಷಿಯಲ್ ಅಂತ. ಸೊ ಈ ಥರ ಬರುತ್ತೆ. ಈಗ ಏನು ನಾವು ಮೊಬೈಲ್ನ ಹಿಂಗೆ ಇಟ್ಕೊತೀವಲ್ಲ, ಲೈಕ್ ಅದೇ ರೀತಿ ಒಂದು ಸ್ವಲ್ಪ ಬಿಗ್ ಆಗಿರುತ್ತೆ. ಬಟ್ ಅಂಥ ದೊಡ್ಡ ಕ್ಯಾಮ್ರಾ ಏನಲ್ಲ ಇದು ಆ್ಯಕ್ಚುಲಿ ಚಿಕ್ಕ ಕ್ಯಾಮ್ರಾನೇ. ಸೊ ನಾನು ವಿನಯ್ ನೆಕ್ಸ್ಟ್ ಎಕ್ಸ್ಪಿಡಿಷನ್ ಮಾಡೋಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಲ್ಲ, ಅದನ್ನು ಈ ಸಲ ಟಾಪ್ ನಾಚ್ ಕ್ವಾಲಿಟಿನಲ್ಲಿ ಕೊಡಬೇಕು ಅನ್ನೋದೊಂದೇ ಉದ್ದೇಶ. ಸೊ ಅದಕ್ಕೆ ಇದೊಂದನ್ನು ತಗೊಂತಾರದು. ಬಟ್ಟು ಎಕ್ಸ್ಟ್ರಾ ಸಪ್ರೇಟಾಗಿ ಈ ಸ್ಟಿಕ್ನ, ಈ ಹ್ಯಾಂಡ್ಲ್ ಏನಂತಾರೆ ಶೂಟಿಂಗ್ ಗ್ರಿಪ್ ಅಂತ ಇದೆ ನೋಡಿ, ಇದು 10,000 ಇದೆ. ಇದು ಸಪ್ರೇಟಾಗಿ ತೊಗೋಬೇಕು. ಆಮೇಲೆ ಚಾರ್ಜಿಂಗ್ ಹಬ್ ಬಂದುಬಿಟ್ಟು 6,790 ಇದೆ. ಇದನ್ನು ಸಪ್ರೇಟಾಗಿ ತೊಗೋಬೇಕು. ಮತ್ತು ಒಂದು ಬ್ಯಾಗ್ ಆ್ಯಕ್ಚುಲಿ ಇಲ್ಲೇ ತೊಗೊತಾ ಇದ್ದೀನಿ. ಸೊ ಇಷ್ಟಿದೆ ಸದ್ಯಕ್ಕೆ. ಈಗ ಎರಡು ಆಕ್ಸೆಸರೀಸ್ ಬೇಕು. ಅಸೆಸರೀಸ್ ಆ್ಯಕ್ಚುಲಿ ಇನ್ನೂ ಬೇಕು. ಏನೇನು ಬೇಕಿನ್ನ ನನಗೆ? ಎಕ್ಸ್ಟ್ರಾ ಬ್ಯಾಟ್ರಿ ಬೇಕಾದರೆ, ಓಕೆ, ಮತ್ತು ಮೆಮೊರಿ ಕಾರ್ಡ್ಸು ಒಂದನ್ನೇ ಡಿಪೆಂಡೆಂಟ್ ಆಗಲ್ಲ. ಈಗ ಒಂದು ಮೆಮೊರಿ ಕಾರ್ಡ್ ಇದೆ, ಒಂದಿದೆ. ಬಟ್ ಇದು ಎಮರ್ಜೆನ್ಸಿಗೆ ಅಂತಂದ್ಬಿಟ್ಟು V30 ತಗೊಂತಾ ಇದ್ದೀವಿ. ನಮಗೆ ಬೇಕಾಗಿರೋದು ಬಂದ್ಬಿಟ್ಟು V60 ಆರ್ V90 ತೊಗೋಬೇಕು. ಸೊ ಅದನ್ನು ಆಮೇಲೆ ತೊಗೊಳ್ಳೋಣ. ಈಗ ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್. ಯಾಕೆ ಅಂತಂದರೆ ನಾನು ಇದುವರೆಗೂ ಕೂಡ ನನ್ನ ಲೈಫಲ್ಲಿ ಒಂದು ಸಲನೂ ಕ್ಯಾಮ್ರಾ ಅನ್ನೋದು ಯೂಸ್ ಮಾಡೇ ಇಲ್ಲ. ನಾನು ಬರೀ ಮೊಬೈಲಲ್ಲಿ ಆ್ಯಕ್ಷನ್ ಕ್ಯಾಮ್ರಾದಲ್ಲೇ ಆಟ ಆಡ್ಕೊಂಡಿದ್ದವನು. ಸೊ ಹೊಸದಾಗಿ 80 ತಗೊತಾ ಇದ್ದೀನಿ, ನೋಡೋಣ ಅದು ಹೆಂಗಿರುತ್ತೆ ಅಂತ. ಫೈನಲಿ ಕ್ಯಾಮ್ರಾಗೆ ಬರ್ತಾಯಿದ್ದೀನಿ ನಾನು. ಹೊಡೆದ್ಬಿಡ್ಲಾ? ಸೊ ಮ್ಯಾನುವಲ್ನೆಲ್ಲ ತೆಗೆದು ಸೈಡ್ಗಿಡೋಣ. ಸೊ ದಿಸ್ ಈಸ್ ದ ಕಿಟ್ ಲೆನ್ಸ್ ವಿತ್ ಕ್ಯಾಪು. ಸೊ 28-60 mm ಅಡ್ಜಸ್ಟಬಲ್ ವೇರಿಯಬಲ್ಲು, ಒಂದು ಲೆನ್ಸು ಆ್ಯಂಡ್ ಒಳಗಡೆ ವಾರಂಟಿ ಕಾರ್ಡು, ಓಕೆ, ಒಂದು ಸ್ಟ್ರ್ಯಾಪ್ ಇದೆ. ಮೇಯ್ನ್ ಪಾರ್ಟು ನಮ್ಮ ಕ್ಯಾಮ್ರಾ. ಈಗ ನೋಡಿ ಆ್ಯಕ್ಚುಲಿ ಇದೊಂದು ಒಳ್ಳೆ ಮೊಬೈಲಲ್ಲಿ ಇಟ್ಕೊಳ್ಳೋ ಥರನೇ ಇದೆ, ಪುಟಾಣಿಗೆ, ಏನು ಅಂಥ ದೊಡ್ಡದಾಗಿ ಏನಿಲ್ಲ. ಅದಕ್ಕೇ ತೊಗೊಂಡಿದ್ದು ಆ್ಯಕ್ಚುಲಿ. ವಾವ್, ನೋಡಿ ಎಷ್ಟು ಸ್ಲೀಕಿಯಾಗಿದೆ ಅಂತಂದರೆ, ಪುಟಾಣಿಗೈತೆ. ಹೆಂಗೈತೆ ಚೆನ್ನಾಗಿದೆಲ್ಲ. ಆಮೇಲೆ ಸೋನಿನಲ್ಲಿ ಈ ಆಲ್ಫಾ ಸೀರೀಸ್ ಯಾವ್ದು ಇರುತ್ತೋ ಅದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅನ್ನೋ ಥರನೇ ಅದನ್ನು ಹೇಳೋದು. ನೋಡಿ ಹಿಂಗೆ ಓಪನ್ ಮಾಡಿದ್ರೆ ಸ್ಕ್ರೀನ್ ಬರುತ್ತೆ. ಇಲ್ಲಿ ಲೆನ್ಸ್ ಫಿಕ್ಸ್ ಮಾಡೋದು, ಲೆನ್ಸ್ ಹಾಕೋದಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಫುಲ್ ಫ್ರೇಮ್ ಸೆನ್ಸರ್. ಸೊ ನಾನು ಇವಾಗ ಆರಾಮಾಗಿ ಹಿಂಗೂ ಮಾಡ್ಕೊಬೋದು. ಸೊ ಈಗ ನನಗೆ ಈ ಥರ ಬೇಕು ಅಂತಂದರೆ ನೋಡಿ, ಹಿಂಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ. ನಾನು ಏನು ಮಾತಾಡ್ತೀನಿ ಅನ್ನೋದನ್ನು ಕೂಡ ನೋಡ್ಕೊಬೋದಾಗಿರುತ್ತೆ. ಎಮರ್ಜೆನ್ಸಿಲಿ ಇರ್ತೀನಿ. ಸೊ ಈಗ ನಾನು ಎಲ್ಲೋ ಗಾಡಿ ಸ್ಟಾಪ್ ಮಾಡೋ ಏನೋ ಮಾಡ್ತೀನಿ, ಅವಾಗ ನಾನು ಆರಾಮಾಗಿ ಇದನ್ನು ಏನು ಮಾಡ್ಬೋದು, ಆರಾಮಾಗಿ ಒಳಗಡೆ ಹಾಕೊಬೋದು. ಅಂದರೆ ಅಷ್ಟೇ ಹ್ಯಾಂಡಿಯಾಗಿರುತ್ತೆ. ಸೊ ಇದೇ ಉದ್ದೇಶಕ್ಕೆ ನಾನು ಈ ಕ್ಯಾಮ್ರಾನ ತೊಗೊಂಡಿದ್ದು. ನೋಡೋಣ ಇನ್ನು ಕ್ವಾಲಿಟಿ ಅವೆಲ್ಲ ನಾವು ಮನೇಲಿ ಹೋಗಿ ಚೆಕ್ ಮಾಡಬೇಕು ನೀಟಾಗಿ, ಅಲ್ವಾ. ಇಲ್ಲಿ ಬ್ಯಾಟ್ರಿ ಸಪ್ರೇಟಾಗೇ ಕೊಡ್ತಾನೆ, ಇದರಲ್ಲಿ ಇರಲ್ಲ, ಹಂಗಾಗಿ ಸಪ್ರೇಟ್ ಇದೆ. 3 ಅವರ್ ಬರುತ್ತಾ ಬ್ರೋ ಕಂಟಿನ್ಯೂಸ್? ಹೌದಾ? ಇದು ಬ್ಯಾಟ್ರಿಗೂ ವ್ಯಾರಂಟಿ ಇರುತ್ತಾ? ಓಕೆ, ಇಲ್ಲೇನಾ? ಜಸ್ಟ್ ಹಿಂಗೆ ಲಾಕ್ ಮಾಡಿ. ಓಕೆ, ಯಾವುದು ಟೈಮ್ ಝೋನು ಅಂತ. ಏರ್ಟೆಲ್ ಸ್ಟೋರ್ ಕೇಳ್ತಿದ್ದಲ್ಲ ನೋಡಿಲಿ, ನಾನೇ ಮಾಡ್ಕೊಂಡೆ ಮನೇಲಿ. ಅದೇ ಆದಮೇಲೆ ಬಿಡು, ಆಮೇಲೆ ಮಾತಾಡ್ಕೊಳ್ಳೋ ಪಾಪ ಅವರು ಹೋಗ್ಬೇಕು. ಬ್ರೋ ನೀವು ಅಲ್ಲಿ ಸಿಗಾಕಬಿಟ್ರೆ ಹಿಂಸೆ ಆಗ್ಬಿಡ್ತದೆ ನಿಮಗೆ. ಅವ್ರು ಹೇಳಿದ್ರಲ್ಲ, ನಾನು ಬಂದೈತಾನ ಬಂದಿಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು. ಎಸ್, ಬಾಯ್. ಪಾಪ ಇಷ್ಟೊತ್ತರೆಗೂ ಇದ್ರಲ್ಲ ಅವರು, ಅಲ್ಲ. ಅಂತೂ ಇಂತೂ ಕ್ಯಾಮ್ರಾ ಪರ್ಚೇಸ್ ಮುಗೀತು. ಈಗ ಮನೇಲಿ ಹೋಗಿ ಒಂದು ಸಲ ಫುಲ್ ಎಲ್ಲ ಬಿಚ್ಚಾಕಿ ನೋಡ್ಬೇಕೀಗ. ಕತೆ ಪುರಾಣ ಎಲ್ಲ ನೋಡ್ಬೇಕು, ಹೆಂಗೆ ಯಾವ ಥರ ಏನು ವರ್ಕ್ ಆಗುತ್ತೆ ಎಲ್ಲವೂ. ಬ್ರೋ ನೀವು ಹೋದ್ಮೇಲೆ ಮೆಸೇಜ್ ಹಾಕಿ. ಹಾಂ, ಹುಷಾರು. ಎಸ್, ಬಾಯ್, ಥ್ಯಾಂಕ್ ಯು. ಓಣ ಡನ್. ಹೊಸ ಬೆಂಗಳೂರು ಇದು. ಅಲ್ಲ, ಒನ್ಲಿ ಗೆಸ್ಟ್ ಹೌಸ್ಗಳು ನೋಡು, ಬರೀ ಫ್ರೆಶ್ ಅಪ್ಗೆ 100 ರೂಪಾಯಿ. ಆ್ಯಕ್ಚುಲಿ ನಾವೇನು ಗೊತ್ತಾ, ಬೆಂಗಳೂರಲ್ಲಿ ಒಳ್ಳೊಳ್ಳೆ ಮಜಾ ಜಾಗಗಳಿದೆ, ನಾವು ಸುತ್ತಾಡಿಲ್ಲ ಅಷ್ಟೇ, ಅಲ್ವಾ. ನೋಡಿಲಿ ಲಾಡ್ಜ್ ನೋಡು, ಬರೀ 500 ರೂಪಾಯಿ 400 ರೂಪಾಯಿ. ಅಲ್ಲ, ನಮಗೇನು ಅವಶ್ಯಕತೆ ಇಲ್ವಲ್ಲ. ಸಚಿ
ಏನೋ ಸಚಿ ಮ್ಯಾಚ್ ನೋಡ್ತಿದ್ದೀನೋ ಇಂಟ್ರೆಸ್ಟ್ ಆಗಿ. ಹೊಡಿತಾರೆ, ವಿನ್ ಆಗ್ತಾರೆ, ಹೌದಾ? ನಾವು ವಿನ್ ಆದ್ವಿ ಕಣೋ. ಹೌದಾ? ನಾವು ವಿನ್ ಆಗಿದ್ದೀವಿ ನೋಡೋ ಸಚಿ. 15,000 ತೋರಿಸಿ. ನೋಡೋ ನಿನಗೆ ತೋರ್ಸೋಕ್ಕೆ ಅಂತಲೇ ತಂದಿರೋದು. ಓಪನ್ ಮಾಡು, ಇದರಲ್ಲಿದೆ, ಓಪನ್ ಮಾಡು. ಅದೇನು ಅದು ಬಾಕ್ಸು. ಲಾಗಿಂಗ್ ಲೆನ್ಸು ಇದು ಎಕ್ಸ್ಟ್ರಾ ನೀವು ಬೇಕಾದ್ರೆ ತಗೋಬೋದು. ಓಪನ್ ಮಾಡಿ ಕೈ ಮಿಸ್ ಆಗ್ತಿತ್ತು ಅಂತ ನಾನು ಹಿಂಗೆ ತಿರ್ಸ್ಕೊಂಡೆ. ಮಿಸ್ ಆಗಿದ್ದಿದ್ರಿ ಈಗ ಒಂದು. ಏಯ್ ಇರೇ ಸದ್ಯ ಇಲ್ಲ, ಹಾಸ್ಟೆಲ್ ಇಟ್ಕೊಂಡ. ಇಲ್ಲ ಅಂದಿದ್ರೆ ಈಗ ಮತ್ತೆ 80,000 ಹಾಕ್ಬೇಕಾಗೋದು. ಹೆಂಗಿದೆಯೋ? ಆಟೋಮೆಟಿಕ್ಕು. ಇದೊಂಥರ ವ್ಲಾಗಿಂಗ್ ಟೈಪ್ಗೆ ಹೆಂಗೆ ಬೇಕೋ ಅಷ್ಟು ಚೆನ್ನಾಗಿದೆ ಕಣೋ. ನಾವೇ ಸೆಟ್ಟಿಂಗ್ ಗಿಟ್ಟಿಂಗ್ ಏನೂ ಮಾಡ್ಕೊಳಂಗಿಲ್ಲ, ಎಲ್ಲ ಅದೇ. ಬ್ಯಾಟ್ರಿ ಲೋ ಇದೆ, ಚಾರ್ಜ್ಗೆ ಹಾಕಬೇಕು. ಚೆನ್ನಾಗಿದೆಯಾ? ಪರ್ಫೆಕ್ಟಾಗಿ ಕ್ಯಾಚ್ ಆಯ್ತು ನಮಗೀಗ. ಸೆಟ್ಟಿಂಗ್ ಗಿಟ್ಟಿಂಗ್ ಏನೂ ಮಾಡ್ಕೊಳಂಗಿಲ್ಲ. ಇಲ್ಲೂ ತೋರಿಸ್ತಾ ಇರುತ್ತೆ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಇವತ್ತು ಇದೇ ಫಸ್ಟ್ ಶಾಟು ಇದರಲ್ಲಿ ತೆಗಿತಾ ಇರೋದು. ನೋಡೋಣ, ಒಂದು 6% ಚಾನ್ಸ್ ಇದೆ. ಸುಮ್ಮನೆ ಅದರಲ್ಲೇ ಚೆಕ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಹಾಕಿ ತೆಗ್ದಿರೋದು. ಈಗೇನು ಮೈಕ್ ಹಾಕಿಲ್ಲ, ಏನಿಲ್ಲ, ಜಸ್ಟ್ ರಾ ಬರ್ತಾ ಇರೋದು. ಆಮೇಲೆ ಹಿಡ್ಕೊಳ್ಳೋಕ್ಕೂ ಅಷ್ಟೇ, ಮೊಬೈಲ್ ಹೆಂಗೆ ಹಿಡ್ಕೋತೀವೋ ಅದೇ ಥರನೇ ಫೀಲ್ ಆಯ್ತಾ ಇದೆ. ಚೂರು ಅದಕ್ಕಿಂತ 2 ಐಫೋನ್ ಇಟ್ಕೊಂಡಂಗೆ. ಹಾಂ, ಆದರೆ ಈ ಸ್ಟಿಕ್ ಏನಾದ್ರು ಇಟ್ಕೊಂಡ್ಬಿಟ್ರೆ ಗೊತ್ತೇ ಆಗಲ್ಲ, ನಿಂಗೆ ಆರಾಮಾಗಿ ಗ್ರಿಪ್ ಇರುತ್ತೆ. ಸೊ ಮೇಂಟೈನಬಲ್ ಅಂತ ಅನ್ಕೋತೀನಿ. ಏನು ಜೂಮ್ ಬೇಗನೆ ಆಗಲ್ವಲ್ಲ? ಜೂಮ್ ಔಟು ಇಷ್ಟು ಲೇಟಾಗಿ ತಗೋತದೆ. ಫೋಕಸ್ ಎಲ್ಲ ಆಗಬೇಕಲ್ಲ. ಹಾಂ, ಬನ್ನಿ ನೋಡಿ. ಏನೇನೋ ಒತ್ತೋರು. ಚಿಕ್ಕದಾಗಿ ಚೆನ್ನಾಗಿದೆಯಾ? ಚಿಕ್ಕದಾಗಿದೆ, ಹೇಳಿ ತೋರಿಸಿ. ತೋರಿಸ್ತೀನಿ. ಸೊ ಸೋನಿ ZV E1 ಕ್ಯಾಮ್ರಾನ ತಗೊಂಡ್ಮೇಲೆ ಜಸ್ಟ್ ಒಂದು ವಾಯ್ಸ್ನ ಚೆಕ್ ಮಾಡ್ತಾ ಇದ್ದೀವಿ ಹೆಂಗೆ ಬರುತ್ತೆ ಅಂತ. ಇನ್ಬಿಲ್ಟ್ ಕ್ಯಾಮ್ರಾನೇ, ನಾವೇನು ಎಕ್ಸ್ಟರ್ನಲ್ ಮೈಕ್ ಹಾಕಿಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಇವಾಗ ನೈಟು 8 ಗಂಟೆ ಆಗಿದೆ. ಸೊ ಇವಾಗ ಹಾಕಿರೋ ಲೆನ್ಸ್ ಬಂದ್ಬಿಟ್ಟು ಸಿಗ್ಮಾ, ಅದು 35 ಅಲ್ಲ, 35 ಫಿಕ್ಸ್ಡು. ಅಪರ್ಚರು 1.4 ಅಪರ್ಚರ್ನ ಹಾಕೊಂಡು ಚೆಕ್ ಮಾಡ್ತಾ ಇದ್ದೀವಿ. ವಿತೌಟ್ ಮೈಕ್, ಅಂದರೆ ಎಕ್ಸ್ಟರ್ನಲ್ ಮೈಕ್ ಹಾಕದೆ ಇನ್ಬಿಲ್ಟ್ ಮೈಕಲ್ಲೇ ಚೆಕ್ ಮಾಡ್ತಾ ಇರೋದು. ಸೊ ಹೆಂಗೆ ಬರುತ್ತೆ ಅಂತ. ಒಂದು ಲೈಟ್ ಅಂತಂದರೆ ನಾರ್ಮಲಾಗಿ ಒಂದು ಬೀದಿ ಲೈಟ್ ಇದೆ, ಸೊ ಅದ್ರ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಈ ಥರ ಬರ್ತಾ ಇದೆ ಇದರಲ್ಲಿ ಕ್ಲಾರಿಟಿ. ನಾನು ಇನ್ ಕೇಸ್ ಏನಾದರೂ ಮುಂದಕ್ಕೆ ಫ್ಯೂಚರ್ಗೆ ಏನಾದರೂ ಲೆನ್ಸ್ ತೊಗೋತೀನಿ ಅಂತಂದರೆ ಈ ಥರದ್ದೊಂದು ಎಕ್ಸ್ಟ್ರಾ ಲೆನ್ಸನ್ನು ತೊಗೊಬೇಕಿರುತ್ತೆ. ಸೊ ಈ ಲೆನ್ಸಿಗೆ ಎಷ್ಟಾಗುತ್ತೆ ನಿಶಂದು? ಇದು 65,000 ಆಗುತ್ತಾ? ನಾನು ನೋಡ್ತಾ ಇರೋ ಲೆನ್ಸು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. 11mm ತಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಅದು 1,78,000 ಇದೆ. ಸೊ ನಿಮಗೆ ಹಿಂಗೆ ಇದು ಮಾಡ್ತಿರಲ್ಲ, ಏನೋ ಝೂಮ್ ಮಾಡ್ತಿರಲ್ಲ, ಝೂಮ್ ಮಾಡಿದಾಗ ಅಪರ್ಚರು 5.6 ಹೋಗುತ್ತೆ ಅದು. ಸೊ ಇದು ಹಂಗಲ್ಲ, 2.8 ಫಿಕ್ಸ್ಡ್ ಆಗಿರುತ್ತೆ ಅಪರ್ಚರು. ಸೊ ಹಂಗೆ ಬಟ್ ಇದು ಕಾಂಪ್ಯಾಕ್ಟು, ವ್ಲಾಗರ್ಸಿಗೆ ಬೆಸ್ಟು. ಯಾವ್ದು ಕಾಂಪ್ಯಾಕ್ಟು? ಇದು ಕಾಂಪ್ಯಾಕ್ಟು. ಇದಾ ಲೈಟ್ ಕ್ಯಾಮ್ರಾ, ಲೈಟ್ ಲೆನ್ಸ್ ನಿಮಗೆ. ಸೊ ಅದರಲ್ಲಿ ನಿಮಗೆ ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ. ಸೊ ಎಲ್ಲ ನಿಮಗೆ ನೀವು ಮಾತ್ರ ಫೋಕಸ್ ಆಗ್ತಿದೆ ಅವಾಗ. ಬಟ್ ಇನ್ನೂ ಅದು ತಿಳ್ಕೋಬೇಕು ಅಂತಂದರೆ ತಲೆ ಕೆಟ್ಟೋಗುತ್ತೆ ಅಲ್ವಾ, ಇನ್ನೂ ಟೈಮ್ ಬೇಕು ನಿಮಗೆ. ಒಂದೊಂಚೂರು ಆದರೆ ನೀವು ಸುಮ್ಮನೆ ನಾರ್ಮಲಾಗಿ ಅಬ್ಸರ್ವ್ ಮಾಡಿ, ಇವರೆಲ್ಲ ಇದಕ್ಕೂ ಹೋಗ್ತಾ ಇರ್ತಾರಲ್ಲ, ಸಫಾರಿಗೆಲ್ಲ ಹೋಗ್ತಾ ಇರ್ತಾರಲ್ಲ, ಅದೆಲ್ಲ ದೊಡ್ಡ ಲೆನ್ಸ್ ಇರುತ್ತೆ. ನಿಮಗೆ ಅಪರ್ಚರ್ ಕಮ್ಮಿ ಇರೋದು ಬೊಕೆ ಕಾಣಿಸುತ್ತೆ ನಿಮಗೆ. ಓಕೆ, ಅಂದರೆ ಬೊಕೆ ಅಂದರೆ ಹಿಂದೆ ಕಾಣಿಸುತ್ತೆ. ಇದರಲ್ಲೆಲ್ಲ ನಿಮಗೆ ಎಷ್ಟು ಅದೇ ಅಪರ್ಚರ್ ಇದ್ರೂ ಅಷ್ಟು ಇದು ಕಾಣಿಸಲ್ಲ. 1,00,000 ಬೇಕು ಒಟ್ಟಿನಲ್ಲಿ ಲೆನ್ಸ್ಗೆ ಅಲ್ವಾ? ಈಸಿ. ಅದು ಇದು ಹಿಂಗೆ GST ತೊಗೊಂಡಿದ್ದಲ್ಲ, ಸೊ ಆಲ್ಮೋಸ್ಟ್ ಒಂದು 20,000 ಸೇವ್ ಆಗೋಣ, 25,000. ಯಾಕಲ್ಲಿ ಹಿಂಗೆ ಆರಾಮಾಗಿ ಹಿಂಗೆ ಮಾಡಿಬಿಡ್ಬೋದು. ಇದು ಇಟ್ಕೊಳಕ್ಕಾಗಲ್ಲ. ಬೇಕೇ ಬೇಕು. ಅದೊಂದು 10,000 ಇದೆ, ಅದನ್ನೊಂದು ಮಾಡ್ತಾ ಇದ್ದೀನಿ. ಅದು ಇದು ಸೋನಿದೆ ಬರುತ್ತಲ್ಲ. ಸೋನಿದೆ ಬರುತ್ತೆ. ಸೋನಿದು ನಿಮಗೆ ಇದರದ್ದು ಕಂಟ್ರೋಲ್ಸ್ ಬಂದ್ಬಿಡುತ್ತಲ್ಲ. ಅದೇ ವಿತ್ ಕಂಟ್ರೋಲ್ಸು. ಅದರಲ್ಲಿ ಅದು ಚೆನ್ನಾಗಿರುತ್ತಲ್ವ, ಅದು ತಗೊಳ್ಳ. ಇವಾಗಿರೋ ಲೆನ್ಸ್ ಬಂದ್ಬಿಟ್ಟು ಸ್ಟಾಕ್ ಅಂತಲೇ ಗೊತ್ತೈತೆ ನನಗೆ, ಗಾಡಿ ಟೈಪು. ಸೊ ಕ್ಯಾಮ್ರಾ ಜೊತೆಗೆ ಏನು ಕೊಟ್ಟರೋ ಅದು. ಸೊ ಇದು ಬಂದ್ಬಿಟ್ಟು 28-60 ಮತ್ತು FE ಬಂದ್ಬಿಟ್ಟು 4 to 5.6 ಇರೋಂಥ ಲೆನ್ಸು. ಸೊ ಇದು ನಮಗೆ ಕ್ಯಾಮ್ರಾ ತಗೊಬೇಕಾದ್ರೆ ಅದೇ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದು.
ಸೊ ನೀವೇನು ವೀಡಿಯೋದಲ್ಲಿ ಬಿಫೋರ್ ನೋಡಿದ್ರಲ್ಲ ಆ ಲೆನ್ಸು. ಸೊ ನನಗೆ ಗೊತ್ತಿಲ್ಲ ಇದು ವರ್ಕೌಟ್ ಆಗುತ್ತಾ ಅದು ವರ್ಕೌಟ್ ಆಗುತ್ತಾ ಅಂತ, ಬಟ್ ಸಮೋ ಯಾವುದೇ ವರ್ಕೌಟ್ ಆದ್ರೂ ಸದ್ಯಕ್ಕೆ ದುಡ್ಡು ವರ್ಕೌಟ್ ಆಗಬೇಕು, ಅದು ಮ್ಯಾಟ್ರು. ಈಗ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅದನ್ನು ತಗೊಳ್ಳೋಕ್ಕೆ. ಸೊ ದಟ್ ಇನ್ ಕೇಸ್ ಏನಾದರೂ ನಾನು ಈ ಸಲ ಲಡಾಖ್ ಮಾಡಿದ್ರೂ ಇದೇ ಕ್ಯಾಮ್ರಾದಲ್ಲೇ ಮಾಡ್ತೀನಿ. ಸೊ ಬಟ್ ಹೆಂಗೆ ಬರ್ತಾಯಿದೆ ನಿಮ್ಗೆ ಆ ಡಿಫ್ರೆನ್ಸ್ ಅಂತೂ ಫೀಲ್ ಮಾಡೋಷ್ಟಕ್ಕೆ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಓಕೆ ಇದರಲ್ಲೇ ಆಗುತ್ತೆ ಅನ್ನೋದಾದರೆ ಇದರಲ್ಲೇ ಮೇಂಟೈನ್ ಮಾಡೋಣ, ಇಲ್ಲ ಇದರಲ್ಲಿ ಖಂಡಿತ ಆಗೋದೇ ಇಲ್ಲ ಅನ್ನೋದಾದರೆ ಯಾರ ಹತ್ರನಾದರೂ ಲೆನ್ಸನ್ನಾದರೂ ತಗೊಂಡು ಮಾಡಲೇಬೇಕು.